ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನಮ್ಮ ಅಕ್ಕನ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದು ಲಾಗ್ ಏನಂತಂದ್ರೆ ನಿನ್ನೆ ವಿಡಿಯೋದಾಗ ಜಗ್ಗು ಮಂದಿ ಕಮೆಂಟ್ ಮಾಡಿದ್ರಿ, ಆ ಹೆಸರಿಡ್ರಿ ಈ ಹೆಸರಿಡ್ರಿ ಅಂತ ಹೇಳಿ. ಹೌದು, ಒಂದೊಂದು ಹೆಸರು ಒಂದೊಂದು ಮುತ್ತು ತರ ಅದಾವ ಗೈಸ್. ಎಲ್ಲರೂ ಜಾಸ್ತಿ ಯೂನಿಕ್ ಆಗಿ ಜಾಸ್ತಿ ಹೌದು, ಒಂಥರ ಫುಲ್ ಡಿಫ್ರೆಂಟ್ ಯೂನಿಕ್ ಆಗಿರೋವೆಲ್ಲ ಕಮೆಂಟ್ಸ್ ಮಾಡ್ತೀವಿ. ಎಷ್ಟು ಕಮೆಂಟ್ಸ್ ಬಂದವ ಅಂದ್ರೆ ಇಷ್ಟ 200 ಅಬೋ ಕಮೆಂಟ್ಸ್ ಬಂದವು. 200 ಹೆಸರು ಮೇಲೆ ಸಜೆಸ್ಟ್ ಮಾಡಿದಿರಿ. ಅದಕ್ಕೋಸ್ಕರ ಯಾರ ಹೆಸರು ಚೆನ್ನಾಗೈತಿ, ಯಾರು ಕಮೆಂಟ್ ಮಾಡಿದ್ರಿ, ಅದ್ರಾಗ ಭಾಳ ಯಾವ್ದು ಲೈಕ್ ಆಗೈತಿ, ನಾವ್ ಯಾವ್ದು ಅನ್ಕೊಂಡಿವಿ. ನಾಳೆನೇ ಹೆಸರಿಡೋ ಪ್ರೋಗ್ರಾಮ್ ಇದೆ ಗೈಸ್. ಅದಕ್ಕೋಸ್ಕರ ಅಲ್ಲಿಗೆ ಸಿಗಿ ಅದಕ್ಕೋಸ್ಕರ ಒಂದು ಬ್ಲಾಗ್ ಮಾಡ್ಬಿಡಮ್ಮ ಲಾಸ್ಟ್ ಅಂತೇಳಿ, ಹೆಸರಿನ ಬಗ್ಗೆ ಮಾಡಮ್ಮ ಅಂತೇಳಿ ಬ್ಲಾಗ್ ಮಾಡಕಂತೀವಿ. ನೋಡ್ರಿ ನೋಡಂಬರ್ರಿ ಯಾರ ಹೆಸರು, ಯಾವ್ರ ಹೆಸರು ಕೂಡ ಹೇಳ್ತಿದ್ದಲ್ಲಿ ಯಾರ್ಯಾರು ದೊಡ್ಡ ಏರತನ ಮಾಡಕ ಕೈ ಸುಟ್ಟು ಎದಕ್ಕೆ ಮಾಡಿ ಏನು ಮಾಡಕ್ ಹೋಗಿದ್ದೇವ ಕೈ ಸುಟ್ಕನ ಅಂತ. ಅದೊಂದು ರೆಸಿಪಿ ಮಾಡಕ್ ಹೋಗಿದ್ದೆ. ಓಕೆ, ನಾನು ಬ್ಲಾಗ್ ಬಿಡಕಂತಿದ್ದೀನ. ಬ್ಲಾಗ್ ಬಿಟ್ಗಟ್ಲೆ ಎಲ್ಲರಲ್ಲ, ಸೊ ಇಬ್ರು ಮೂವರು ನಿಮ್ಮ ಬ್ಲಾಗಿಗಾಗಿ ಕಾಯ್ತಿದ್ದೆ ಅಕ್ಕ ಅಂತ ಮಾಡಿದ್ದಾರೆ ಇವರು. ನವೀನ್ ಕುಮಾರ್ ಅಂತೇಳಿ ಸೌಂಡ್ ಕಡಿಮೆ ಮಾಡ ಬ್ಲಾಗ್ಗೋಸ್ಕರ ಕಾಯ್ತಿದ್ವಿ ಅಂದ್ರು. ಥ್ಯಾಂಕ್ ಯು ಸೋ ಮಚ್ ಅವರಿಗೆ. ಅರ್ಜುನ್ ಆ್ಯಂಡ್ ಇವ್ರು ಯಾರು, ಸೂಗಪ್ಪ ಅಂತ. ಅರ್ಜುನ್ ಆ್ಯಂಡ್ ಅಜಿತ್ ರಾಯ್ ಅಂತ ಚೆನ್ನಾಯ್ತಲ್ಲ. ಅನನ್ಯ ಅಮೂಲ್ಯ ಸೇಮ್ ನೇಮ್ ಅಂತ ಅಂದ್ರೆ ಗದೊಳಗೆ ಇರುತ್ತಲ್ಲ ಸಾವು. ಅರ್ಜುನ್ ಅಜಿತ್ ಅರವ್ ಅಂತ ಮಾಡಿದಾರ. ಚೆನ್ನಾಗೈತಿ ಇವ್ರಿಗೆ, ಇದನ್ನು ಚೆನ್ನಾಗೈತಿ ಇವ್ರಿಗೆ ನೋಡ. ಇವ್ರೊಬ್ರು ನಮ್ಮ ಸಿಸ್ಟರ್. ದೇವ್ರಿಗೆ ಅರಸ್ಕೊಂಡು ಇದ್ಮೇಲೆ ದೇವ್ರ ಹೆಸರೇ ಇಡಬೇಕು ರಾಘವೇಂದ್ರ ಅಂತ ಚೇಂಜ್ ಮಾಡಬಾರ್ದು ಅಂತ. ಅಂದ್ರೆ ಆ ಹೆಸರಿನೊಳಗೆ ಬರೋ ಥರ ಇಡ್ತೀನಿ ಅಂತ ಅನ್ಕೊಂಡಿದ್ದೆ. ಅದೇ ಹೆಸರು ಇಡ್ತೀನಿ ಅಂತ ಪರಿ ಏನು ಅನ್ಕೊಂಡಿಲ್ಲ. ಅದೇ ಹೇಳಿದ್ವಲ್ಲ, ಅದೇ ಹೆಸರು ಇಡ್ಬೇಕಂದ್ರೆ ರೀಸನ್ ಏನಂತಂದ್ರ ಇವಾಗ ಹೆಂಗ್ ಬೇಕು ಹಂಗೆ ಕರಿಯೋದು ಬೈಯೋದು ಹಾಗೆಲ್ಲ ಮಾಡ್ತಾರ. ಹಂಗಾಗಿ ಫುಲ್ ಡೈರೆಕ್ಟ್ ಆಗಿ ಬೇಡ, ಒಂದು 70-80% ಅವ್ರ ಹೆಸರು ಬಂದು ಆಮೇಲೆ ಸ್ವಲ್ಪ ಚೇಂಜಸ್ ಇರ್ಲಿ ಅಂತ ಹಂಗೆ ಅನ್ಕೊಂಡಿವಿ ನಾವು. ಇದು ಭಾಳ ಇಷ್ಟ ಆಯ್ತು ನನಗೆ ಹೆಸರು. ಇವ್ರು ನವೀನ್ ಕುಮಾರ್ ಅಂತೇಳಿ ನಮ್ಮ ಬ್ರದರ್ ಪ್ರತಿ ಸಲ ಮಾಡ್ತಾರೆ ಕಮೆಂಟ್ಸ್. ಅಥವಾ ಶ್ರೀವರ ಅಂತ ಹೇಳಿ ಅಂತ, ರಾಯರ ಹೆಸರು ಬರುತ್ತೆ ಅಂತ. ಶ್ರೀವರ ಶ್ರೀವರ ಅಂದ್ರೆ ಹೆಂಗ್ ಬರುತ್ತೆ? ಶ್ರೀವರ ಅಂತ ಬರುತ್ತೆ, ಏನು ಬರುತ್ತೆ ಒಟ್ಟು. ಶ್ರೀ ಅಂದ್ರೆ ಮತ್ತೆ ಶ್ರೀ ರಾಘವೇಂದ್ರ ಆ ಥರ ಒಟ್ಟು ಆ ಥರ ಬರುತ್ತೆ. ಎಲ್ಲ ದೇವ್ರ ಹೆಸರು ಮುಂದೆ ಶ್ರೀನೇ ಬರೋದು. ರಾಘವ್ ಅದನ್ನು ಚೆನ್ನಾಗೈತಿ. ವೈಭವ್ ಅಂತ ಚೆನ್ನಾಗೈತಿ. ರಾಯನ್ ಅಂತ ಜಾಸ್ತಿ ಜನ ಮಾಡಿದಿರಿ. ರಾಯನ್ ಅಂತ ಇಡೀ ಅಕ್ಕ ಅಂತ. ಅದು ಒಂಥರ ಅದು ಜಾಸ್ತಿ ಜನ ಇಟ್ಬಿಟ್ಟಿದಾರ. ನಮಗೆ ಅದು ಬೇಡ. ಅದ್ರ ಜಾಸ್ತಿ ಜನ ಅಂತಾರ, ಅದು ಯಾಕೋ ಅಷ್ಟು ಕಡೆ ರಾಯಣ್ಣನೂ ಆಗಲ್ಲ, ಆ ಕಡೆ ರಾಯಣ್ಣ ಅಂತಾನು ಕರೆಯಲ್ಲ. ಒಂಥರ ಅಣ್ಣ ತರ ಆಗ್ಬಿಡುತ್ತ. ಫುಲ್ ಓಲ್ಡ್ ಇರ್ಬೇಕು. ಫುಲ್ ಇದು ಭಾಳ ಇಷ್ಟ ಅಂತಲ್ಲ ಸಾವು. ರಾಯನ್ಶ್ ಅಂತ. ರಾಯನ್ಶ್ ಫಸ್ಟ್ ಆಮೇಲೆ ರಾಯಾಂಶ ಅಂತ. ರಾಯಾಂಶ ಎರಡು ಇದು ಚೆನ್ನಾಗೈತಿ. ಈಗ ಹಳೆ ಹೆಸರು ಟ್ರೆಂಡ್ ಆಗ್ತಾ ಇವಿ. ಲೈಕ್ ಶಾರದಾ ಗೌರಿ ಅಂತ. ನಾವು ಹಳೆ ಹೆಸರನ್ನ ಟ್ರೆಂಡ್ ಮಾಡ್ತಿರ್ತಲ್ರಿ ನೋಡಮ್ಮ ಅಲ್ಲ. ಇವ್ರು ನೋಡಿ, ಒಬ್ರು ಪೂರ್ಣಿಮಾ ಅಂತ. ರಾಘವ್, ರಾಯಾಂಶ್, ರಘುವೀರ್, ರಘುರಾಮ್, ರಘುವರನ್, ಋಗ್ವೇದ್, ರಘು, ರಾಯಾಂಶ್, ಋತ್ವಿಜ್, ಇವ ರಾಹನ್, ರಿಷಿ, ರಾಯರಿತ್, ರಾಯವಂಶ್. ಎಷ್ಟು ಪಾಪ ಎಷ್ಟು ಟೈಮ್ ತಗೊಂಡು ಹುಡುಕಿ ಕಳ್ಸಿದೀರ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಚೆನ್ನಾಗಿದಾವ. ಯಾರ್ಯಾರು ನೇಮ್ ನಿಮ್ ಮನೆ ಒಳಗೆ ಇಡೋರಿಗೆ ಆರಾಮ್ ಕಮೆಂಟ್ ಹೋದ್ರೆ ಜಗ್ಗಿ ನೇಮ್ ಸಿಗ್ತಾವ. ಹೌದು ನೋಡು. ಜ್ಯೋತಿಗೆ ಹೆಸರು ಇಷ್ಟ ಆಗೈತಿ ಇದು. ಪರಮ ಅಂತ. ಪರಮ್ ಅಂದ್ರೆ ಪರಮ. ರಘುನಂದನ್ ಅಂತ. ವೈ ಏನನ್ನಕ್ ಹೋಗಿದ್ದಿ? ಸುಮ್ಮನೆ ಬಿಡ, ಅವ್ರದ್ದೇನು ಕೇಳ್ತಿ. ಗೈಸ್ ಹಿಂಗೆ ಮಾಡ್ತಾರ ನೋಡ್ರಿ. ನಾನು ಏನಾದ್ರು ಸೀರಿಯಸ್ ಆಗಿ ನಾವು ಪ್ಲೀಸ್ ಅವ್ರನ್ನೆಲ್ಲ ತಲೆಗಕ್ಕೆ ಬೇಡ್ರಿ ಗೈಸ್. ರಘುನಂದನ್ ಅಂತ ಚಂದ ಐತಲ್ಲ. ರಘುನಂದನ ಅದ್ರ ರಘುನಂದನ ದೇವಕಿ ನಂದನ ಬರುತ್ತೆ. ಯಾದವ ಕೃಷ್ಣ ಅದು ಬರುತ್ತೆ. ರಘುರಾಜ್, ರಾಜ್ವೀರ್ ಚೆನ್ನಾಗಿದೆ. ಪರಮ ಅಂದ್ರ ಪರಂ
ಪರಮ ಪರಮ ಅಲ್ಲ ಅದು. ಪರಮ ಪರಮಲ್ಲ ಅವ್ರು ಬರೆದಿದ್ದೆ ಪರಮ ಅಂತ ಬರ್ತಾರೆ. ಹೌದು. ಅಜಿತ್ ರಾಯ್ ಅಂತಾನೆ ಇಡೀ ಚೆನ್ನಾಗಿದೆ ಅಂತ. ಅದನ್ನು ಚೆನ್ನಾಗಿತ್ತು. ಅಜಿತ್ ರಾಯ್. ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಬ್ರದರ್. ಇದೇನು ರಾಘವನ್ ಈಸ್ ಗುಡ್ ಅಂತ, ರಾಘವೇಂದ್ರ ಸ್ವಾಮಿ ನೇಮ್ ಆಲ್ಸೋ ಅಂತ. ರಾಘವನ್ ಕಂಡಿದ್ದೀವಿ. ನೈಸ್. ಇದೇನು ರಿತಿಕ್ ಅಂತ, ರಿತಿಕ್ ರಾಯ್ ಅಂತ ಅವನು ಚೆನ್ನಾಗದವು. ಎಲ್ಲ ಯಾವ್ದಕ್ಕೆ ಹೆಸರಿಡಂಗೆ ಇಲ್ಲ, ಎಲ್ಲ ಹೆಸರು ಚೆನ್ನಾಗಿ ಕಳ್ಸಿದ್ರಿ. ಇದೇನು ವಾಲ್ಮೀಕಿ ಹೆಸರು ಇಡ್ರಿ ಅಂತ ಅಂದ್ರಿ. ಮಹರ್ಷ ನಮ್ಮ ವಾಲ್ಮೀಕಿ ಹೆಸರು ಅಂತ. ಮಹರ್ಷ ಚೆನ್ನಾಗೈತಲ್ಲ ಒಂಥರ. ಆರ್ಯನ್ ರಾಯರು ಅಲ್ಫಾಬೆಟಿಕ್ಸ್ ಬರುತ್ತಂತ. ಆರ್ಯನ್ ಅಂತ ರಾಯನ್ ಹಂಗ್ ಬರ್ತಲ್ಲ, ಆರ್ಯನ್ ರಾಯನ್ ಅಂತ ಬರ್ತಾರ. ಆ ಥರ ಹೇಳ್ತಾರ. ಅನುರಾಗ್ ಅಂತ ಚಂದ ಐತಲ್ಲ. ಅನುರಾಗ್ ಚಲೋ ಇಲ್ಲ, ಸ್ವಲ್ಪ ಹುಡುಗಿ ಹೆಸರು ತರ ಬರುತ್ತ. ಅನುರಾಗ ಅಂತ ಬರ್ತಾರಲ್ಲ. ರಾಘವೇಂದ್ರ ಅಂತ ಇದೆ, ಬೆಸ್ಟ್ ಹೆಸರು ಐತಿ. ರಾಘವೇಂದ್ರ ಅದು ಫುಲ್ ಇವಾಗ ಟ್ರೆಂಡ್ ಆಗ್ಬಿಡೈತೆ. ರಾಘವೇಂದ್ರನ ಹೆಸರಲ್ಲ, ಹಳೆ ಹೆಸರು. ಬಟ್ ಆದ್ರೂ ಅದು ಒಂಥರ ಈಗ ಡೈರೆಕ್ಟ್ ಆಗಿ ಬೇಡ ಅಂತ ಹೇಳಿ ಹೇಳಿದ್ವಲ್ಲ ಅವಾಗ. ರಿತೇಶ್, ರಿಹಾನ್, ರಿತ್ವಿಕ್, ಆಯುಷ್, ರಿಷಬ್ ಅಂತ. ರಿಷಬ್ ಚಂದ ಐತಿ, ಚೆನ್ನಾಗಿದೆ ಗೈಸ್. ಇದನ್ನ ಶ್ರೀರಾಗ್ ಅಂತ. ಶ್ರೀಹರಿ ದೇವ್ರ ಅದೇ ಹೆಸರ, ದೇವ್ರ ಹೆಸರ ಶ್ರೀಹರಿ ಅಂತಿರಲ್ಲ. ಇದೇನು ರಾಘವ್ ಅಂತ. ರಿತಿಕ್, ರಿಶ್ವಿಕ್, ರಿಶಾಂತ್, ರಾಜೇಶ್, ರಾಕೇಶ್, ರಾಘವ್. ಈ ಕಡೆ ಬ್ಯಾರೆ ಸಾವಿತ್ರಿ, ಆ ಕಡೆ ಮರೆಮಾಚಿ ಇಲ್ಲ. ಅವನು ಚೆನ್ನಾಗಿದ್ದಾವ ನೋಡ್ರಿ. ಹೆಸರು ಇಡುವಾಗ ಬ್ಲಾಗ್ ಮಾಡಿ, ಮತ್ತೆ ಪ್ರಿಪ್ರೇಷನ್ ಬ್ಲಾಗ್ ಕೂಡ ಮಾಡಿ ಅಂತ. ಪಕ್ಕ ಮಾಡ್ತೀವಿ, ನೋಡ್ತೀರಿ 100%. ಗುರುದತ್ ಅಂತ. ಗುರುದತ್ ಚೆನ್ನಾಗೈತಿ. ರಿಷಿ ಅಂತ. ರಿಷಿನೂ ಚಂದ. ಪ್ರಹ್ಲಾದ ಚೆನ್ನಾಗಿದೆ ಅಂತ. ಈಕಿ ಅಕ್ಕನ ಚಾಯ್ಸ್ ನೋಡ್ರಿ, ಪ್ರಹ್ಲಾದ. ಇದೇನೋ ಅನನ್ಯ ಬಿಗ್ ಫ್ಯಾನ್ ಅಂತ. ಥ್ಯಾಂಕ್ ಯು. ಶ್ರೀರಾವ್ ಚಂದ ಐತಲ್ಲ. ಶ್ರೀರಾವ್. ಶೌರವ್. ರಾಯ್ ಅಂತ. ರವೀಶ್, ರಾಘವ್ ಅನ್ನೋದಕ್ಕೆ ಭಾಳ ಜಾಸ್ತಿ ಓಟ್ಸ್ ಬಂದವು ರಾಘವ್ಗೆ. ರಾಘವಾಂಶ್, ರಾಘವೇಶ್ ಅಂತ ಚೆನ್ನಾಗಿದೆ. ಅಕ್ಕ ಆರಾಮದೀವಿ. ನೀವು? ಅಮ್ಮು ಅಚ್ಯುತ್ ರಾಯ್ ಸೂಪರ್ ಇದೆ ಅಕ್ಕ, ಬೇಗ ಹೀಗೆ ಇಡಿ ಅಂತ. ಅಮ್ಮು ಅಚ್ಯುತ್ ರಾಯ್ ಅಂತ ಅಂದೆಲ್ಲ. ಸ್ಕೂಲಾಗೆಲ್ಲ ಫಸ್ಟ್ ಕುಂದಿಸ್ಬಿಡ್ತಾರ್ರಿ ಹುಡುಗ್ರನ್ನ. ಅಚ್ಯುತ್ ರಾಯ್ ಅಂದಿಟ್ರೆ ವೈವಾಗಿ ಇತ್ತಂದ್ರೆ ಫಸ್ಟ್ ಪಾಪದ ಬೈಕ್ ಆಗ್ಬೇಕು. ಮಮ್ಮಿ ಅಚ್ಯುತ್ ರಾಯ್ ಅಂತ ಹೇಳಿ. ರಘು ಅಂತ ಇಡಿ ಮ್ಯಾಮ್, ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು. ನೋಡ್ತೀವಿ. ರಾಘವ್ ಕರೆಕ್ಟ್ ಆಗಿ ಇಡಿ ಅಂತ. ರಾಘವ್ ಅಂತ. ರಾಘವ್ಗೆ ಜಾಸ್ತಿ ಬಂದ ಓಟ್ಸ್. ರಾಘವೇಂದ್ರ, ನೈಸ್ ಅಂತ. ರಾಘವ್, ರಘು, ಸಿದ್ಧಾರ್ಥನು ಚೆನ್ನಾಗಿದೆ ಅಂತ. 3 ಇಟ್ಬಿಡೋಣ. ಅನನ್ಯ ಮೂಲೆ, ಅಥರ್ವ ಯಾರು ಇರ್ತಾನೆ ಹೆಸರು? ಅದು ಇದು ಯಾವ್ದೋ ಶೋ ಒಳಗ ಅಲ್ಲ, ಇದು ಛೋಟ ಅಲ್ಲ, ಮಹಾ ಅಲ್ಲ, ಅದೇ ಸಣ್ಣ ಹುಡುಗ ಆಕ್ಟಿಂಗ್ ಮಾಡಿದ್ರೆ ಡ್ರಾಮಾ ಜೂನಿಯರ್ಸ್ ಒಳಗ ಅಥರ್ವ ಅನ್ನೋದು ಹುಡುಗ ಇತ್ತು. ರಾಜಶೇಖರ ಅಂತ. ಓಲ್ಡ್ ಆಯ್ತು. ರಾಯನ್, ಶ್ರೀಹರಿ ಅವೇ ಸೇಮ್. ರಘು ರವೀಂದ್ರ ಅಂತ. ಸ್ವರಾಗ್ ಅಂತ ಚಂದ. ಸ್ವರಾಗ್ ಸೂಪರ್ ಐತಿ. ಸ್ವರಾಗ್ ಚಂದ ಐತಿ ನೋಡಕ. ಸ್ವರಾಗ ಬಟ್ ಅದನ್ನ ಹೆಂಗ ಕರಿಬೇಕು? ರಾಗ್ ಅಂತ. ನಮ್ಮನೆಯವ್ರು ಉಚ್ಚಾರಣೆ ಮಾಡಷ್ಟು ಗುರುಪ್ರಸಾದ್ ಅಂತ. ಅವಾಗ ನಮ್ಮದು ಒಂದು ಊರಾಗ ಗುರುಪ್ರಸಾದ್ ಹೋಟೆಲ್ ಇತ್ತಲ್ಲ, ಅದೇ ರಾಘವ್. ಜಾಸ್ತಿ ರಾಘವ್ ಓಟ್ ಬಂದವು. ದೇವರ ನೇಮ್ ಆದ್ರೂ ಸ್ವಲ್ಪ ಯುನೀಕ್ ಆಗಿ ಇರೋದು ಇಡೀ ಸಿಸ್ ಚೆನ್ನಾಗಿರುತ್ತೆ ಅಂತ. ನೋಡೋಣ ಸಿಸ್. ಅದ್ವಿಕಾ ಅಂತ ಇಡಿ ಅಂತ. ಅದ್ವಿಕಾ ಹುಡುಗಿ ಅದು ನಾವೇ ಅದ್ವಿಕನ ಹೇಳ್ಬೋದು. ರಾಯನ್ ಸೂಪರ್ ಅಂತ. ರಾಘವ್, ರಿತ್ವಿಕ್ ಹುಡುಗಿ ಹೆಸರು ಅನ್ಸುತ್ತೆ ನನಗೆ. ಆರ್ಯನ್ ಅಥವಾ ರಾಯನ್ ಅಂತ. ರೋಷನ್ ಅದು ಋತಿಕ್ ಹಿಂದೂ ನೇಮ್ ಅನ್ಸಲ್ಲ. ಹೌದು. ರಾಜೇಶ್ ರಮಣ ಅಂತ. ಶ್ರೀರಾಗ್, ರಾಕೇಶ್, ರಕ್ಷಕ್ ಅಂತ. ರಕ್ಷಕ್ ಬುಲೆಟ್ ರಕ್ಷಕ್ ಅದ ಅದಲ್ಲ ಹೆಸರು. ರಾಜ್ವಿತ್ ಅಂತ. ಅಚ್ಯುತ್. ರಾಹುಲ್, ರಘುರಾಯಣ್ಣ, ರವೀಂದ್ರ, ರಾಜೇಶ, ರಘುಸ್ವಾಮಿ, ರಾಘಣ್ಣ ಅಂತ ಚೆನ್ನಾಗಿದಾವ. ಬೈತಾರವ ರಘೋತ್ತಮ ಅಂತ ಇಡಿ, ಅದು ರಾಯರ ಹೆಸರು ಅಂತ. ಜೊತೆ ರಘೋತ್ತಮ ಅಂತ ಚೆನ್ನಾಗೈತಲ್ಲ.
ಚಲೋ ಐತ್ರಿ ರಘೋತ್ತಮ. ಚೆನ್ನಿ. ಋಷಿಕ್ ಋಷನ್ ಋಷಿ ರಿದಿಕ್ ಅವ ಸೇಮ್ ಕಮೆಂಟ್ಸ್ ಮಾಡಿದಿರಿ. ರಾಯನಿಗೆ ಜಾಸ್ತಿ ಬಂದವು. ರಾಯನ್ ಅರವಿಂದ್ ರಾಯ್ ಅಥವಾ ಅರವಿನಾ ಅಂತ. ಅರವಿಂದ್ ರಾಘವ್ ಚೆನ್ನಾಗಿದೆ. ಸೇಮ್ ರಘು ರಾಯನ್ ಜಾಸ್ತಿ ಮಾಡಿದ್ರಿ. ಪಾಪ ಹೆಸರು ರಾಘವೇಂದ್ರ ಅಂತ ಇಡಿ ಅಂತ. ರಾಘವ್ ಋತುರಾಜ್ ರಾಯನ್ ಅಂತ. ಋತುವೇದ್ ಚೆನ್ನಾಗಿತ್ತಲ್ಲ. ಋತುವೇದ್ ದೇವರ ಹೆಸರೇ ಬರೋದಿಲ್ಲ. ಋತುವೇದ್ ಸಾತ್ವಿಕ್ ಅಂತ. ಸಾತ್ವಿಕ್ ಬೇಡ ಅಂದಿಕ್ರಿ ನಾನು ಸಾತ್ವಿಕ್ ದೇವ್ರ ಸಾತ್ವಿಕ್ ಎಲ್ಲದಿಟ್ರ ಸ್ವಾತಿ ಅಕ್ಕ ಆರ್ಯನ್ ಅಂತ ಇಡ್ರಿ. ಇಟ್ಸ್ ಮೈ ಫೇವ್ರೆಟ್ ನೇಮ್ ಅಂತ. ಯಾರು ಫೇವ್ರೆಟ್ ಅದಾವ. ಇಲ್ಲ ರಿಶಾಂಕ್ ಚಲೋ ಐತಿ. ಶ್ರೀರಾಗ್ ನನ್ನ ಮಗ ನೇಮ್ ಕೂಡ ರಿದ್ವಿಕ್ ಅಂತ. ರಾಘವಂತಿಡಿ ಅಕ್ಕ ಚೆನ್ನಾಗಿದೆ. ಅದ್ವಿಕ್ ಚೆನ್ನಾಗಿದೆ. ಎ ಲೆಟರ್ ಒಳಗ್ ಬ್ಯಾಡ ಅಂತ. ಕೃಷಿವ್ ಚಂದ ಐತಿ ಅಂತ. ಕೃಷಿವ್ ಕೃಷಿ ಅಕ್ಕ ನನ್ನ ಹೆಸರು ಯಶೋಧ ಅಂತ. ನಾವು ಮಂಗಳೂರಿಂದ ಮಾತ್ರ ಮೆಸೇಜ್ ಮಾಡೋದು. ನಿಮ್ಮ ಮಗುಗೆ ರಘು ಅಂತ ಹೆಸರಿಡಿ. ಒಳ್ಳೆ ಉಂಟು ಅಂತ. ಒಳ್ಳೆ ಉಂಟು ಚೆನ್ನಾಗಿತ್ತು. ಏನಂದ್ರಲ್ಲ ಅವರು ರಘು. ರಾಘವ್ ಕೃಷ್ಣ ನಮ್ ಬ್ರದರ್ ಸನ್ ನೇಮ್ ಅಂತ. ರಾಘವ್ ಕೃಷ್ಣ. ಪೃಥ್ವಿಕ್ ಅಂತ ಇದೆ ಅಕ್ಕ ಅಂತ. ರಾಯನ್ ರಾಘವ್ ಶಾವ್ಗಿ ಅಂತ. ಅಲ್ಲಲ್ಲೇ ನಿನ್ನೆ ಶಾವ್ಗಿ. ಋತಿಕ್ ಆರವ್ ಆರ್ಯ ಸಾತ್ವಿಕ. ಐ ಥಾಟ್ ನೇಮಿಂಗ್ ಸೆರೆಮನಿ ಆಗುತ್ತೆ ನಾಳೆ. ರಾಣವ್ ಅಥವಾ ರಾಘವ್ ಅಂತ. ರಾಣವ್ ಚಂದ ಐತಲ್ಲ. ರಾಣವ್ ಏನ್ ಹೌದೇನ. ಇದ್ರ ಬಜರಂಗಿ ಒಳಗ ಮೇ ಬಿ ಯಾವ್ದ್ರೊಳಗ ಐತಿ ರಘು ಜಾಸ್ತಿ ಓಟ್ ಬಂದವು. ರಾಘವೇಂದ್ರ ಅಂತ ಇಡ್ರಿ ಅಕ್ಕ. ಯಾಕಂದ್ರೆ ಹಠ ಮಾಡಲ್ಲ, ಚೆನ್ನಾಗಿ ವಿದ್ಯೆ ಬುದ್ಧಿ ಕಲಿತಾನೆ ಸಿಸ್ ಅಂತ. ಇನ್ನೊಂದು ಯಾರಿಗೆ ಏನ್ ನೇಮ್ ಇಡ್ತೀವಿ ಅದನ್ನೇ ಕಲ್ತೀವಿ. ಅಲ್ಲಕ್ಕೆ ಜಾಸ್ತಿ ಜನ ಹಂಗಾಗಿ ಸರಸ್ವತಿ ಅಂತ ಇರ್ತೀವಿ, ವಿದ್ಯೆ ಇರಂಗಿಲ್ಲ. ಹಂಗ ಲಕ್ಷ್ಮಿ ಇಟ್ಟಿರ್ತೀವಿ, ₹1 ಇರಲ್ಲ. ಶ್ರೀದೇವಿ ಚಂದಿರಲ್ಲ. ಅಂತ ಇಟ್ಟಿರ್ಕೊಂಡಿರ್ತಾರೆ. ಒಬ್ಬೊಬ್ರು ಇರ್ತಾರ. ಕೀಪ್ ದ ನೇಮ್ ಆಲ್ಮೋಸ್ಟ್ ಅಲ್ಲ ಹಂಗೆ. ನೈಸ್. ತಿಲಕ್ ಅಗಸ್ತ್ಯ ಎನಿಕಾ ಅಂತ. ಚೆನ್ನಾಗದ ಎಲ್ಲ ಹೆಸರು ಚೆನ್ನಾಗದ ನೋಡು. ರಘುವೀರ್ ರಾಯನ್ಶ್ ಚಂದ. ಆರಕ್ಯ ಅಂತ ಇಡಿ. ಆರಕ್ಯ ಅಂದ್ರೆ ದೇವರಿಗೆ ಮೊದಲನೇ ಅರ್ಪಣೆ, ಹೂ ಅರ್ಪಣೆ ಅಂತ. ಶ್ರೀವತ್ಸ ಚೆನ್ನಾಗಿಲ್ಲ. ಕರೆಕ್ಟ್ ಬರುತ್ತೆ. ಶ್ರೀವತ್ಸ. ಹೌದು, ನನಗ ಶ್ರೀವತ್ಸ ಅಂತ. ಯಾರು ಬೈಯಲ್ಲ, ಶ್ರೀ ಅಂತ ಕರೀತಾರೆ ಅಂತ. ರೋಹಿತ್ ಅಕ್ಕ ಪಾಪುಗೆ ಸುಮಂತ್ ಅಂತ ನೇಮ್ ಇಡಿ. ಸು ಅಂದ್ರೆ ಸುಮಿತ್ರ, ಅಂದ್ರೆ ಮಲ್ಲಿಕಾರ್ಜುನ ಅಂತ ಅಕ್ಕ. ಸ್ವೀಟ್ ನೇಮ್ ಆಗುತ್ತೆ ಅಂತ. ಇವ್ರ್ಯಾರು ಡೀಪ್ ಆಗಿ ಇವ್ರು ನಮ್ಮ ಸಿಸ್ಟರ್ ಯಾರು ಗೊತ್ತಿಲ್ಲ. ಒಳ್ಳೆ ಇದನ್ ಮಾಡ್ಯಾರ ಅವ್ರು. ಫುಲ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಾರ ಒಳಗೊಳಗ. ಪರಮ್ ಅಂತ. ಪರಮ್ ಚಂದ ಐತಿ. ಅಚ್ಯುತ್ ಚಂದ ಐತಿ. ಎಷ್ಟು ವೇಟ್ ಮಾಡಿವಿ ಅಕ್ಕ ಬ್ಲಾಗ್ದು ಅಂತ. ಪರಿಮಳಾಚಾರ್ಯರ ಅನ್ನೋದು ರಾಘವೇಂದ್ರ ಸ್ವಾಮಿಗಳಿಗೆ ತುಂಬಾ ಇಷ್ಟವಾದ ಶ್ರೇಷ್ಠವಾದ ಹೆಸರು. ಪರಮ್ ಅಂತ ಇಡಿ ಅಂತ. ನಿಜ ಪರಮ್ ಬಾಳ ಕ್ಯೂಟ್ ಐತೆ. ಹೌದು, ಚೆನ್ನಾಗೈತೆ. ಪರಮ್ ಹೇಳೋಣ. ಪರಮ್ ಅಂದ್ರೆ ಪಮ್ಮಿ ಅಂತಾರೆ. ಬಯಕ ಬರಲ್ಲಕ್ಕ. ಪರಮ್ ಅಂತಾರ ಅಷ್ಟೇ. ರಘು ರಿಶಾಂತ್ ಆರುಷ್ ಅಂತ ಇಡಿ. ಸರಿಯಾಗುತ್ತೆ ಅಂತ. ಆರುಷ್ ನಮ್ಮ ಮಗನೇ ಇದ್ದಾನೆ ಗೈಸ್. ವಂಶ ಅಂತ ಮಗು ಇದೆ. ರಾಯನ್ ಅಥವಾ ಆರವ್ ಎಲ್ಲ ಸೇಮ್ ಕಮೆಂಟ್ ಮಾಡಿದ್ರು. ರಿಷಬ್ ಅಂತ ಇಡಿ. ನಂಗೆ ರಿಷಬ್ ಎದಕ್ಕೆ ಒಂಥರ ಇಷ್ಟ ಆಗ್ತದೆ ಅಲ್ಲ. ಚಂದ. ರಿಷಬ್ ಶೆಟ್ಟಿ ಅದನ್ನಲ್ಲ. ರೋಹನ್ ರಾಯಿ ಶಾವ್ಗಿ ಅಂತ ಮತ್ತೆ ಮಾಡೋರು ಒಬ್ಬರು. ರಾಘವೇಂದ್ರ ಆರವ್ ಅಂತ ಇಡಿ. ರಘುವರನ್ ಅಂತ ಇಡಿ. ರಘುವರನ್ ಚೆನ್ನಾಗೈತಿ. ಆರವ್ ಅಂತ ಇಡಿ. ಅದ್ವಿಕ್ ರಿತ್ವಿಕ್ ರಾಯನ್ಶ್. ರಾಘವ್ ಅಂತ ಇಡಿ. ರಾಘವ್ ಜಾಸ್ತಿ. ಯದುವೀರ್ ಅದು ಇದು ಮೈಸೂರು ಅರಮನೆ ರಾಜ ಯದುವೀರ್ ಕುಮಾರ್. ಪ್ರಶಾಂತ್ ಅಂತ.
ರಾಯಲ್ ಅಂತ ಇಡ್ರಿ ಅಂತ ರಾಯಲ್ ಅಂತ ಇಡ್ರಿ ಅಂತ. ಅಜಿತ್ ಅಂತ, ಋಗ್ವೇದ್ ಅಂತ ಚೆನ್ನಾಗೈತಲ್ಲ. 4 ವೇದ ಒಳಗಡೆ ಒಂದಂತ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ. ಚೆನ್ನಾಗೈತೆ ಋಗ್ವೇದ. ರಾಯಾಂಕ್ ಚೆನ್ನಾಗೈತಿ. ಅಕ್ಕ ರಾಯರ್ ನೇಮ ಇಡ್ರಿ ರಘು ಅಂತ. ರಾಣವ್, ರಾಯನ್, ಅನ್ವಿಶ್, ಋತ್ವಿಕ್. ಗುಂಡಂಗ ಸ್ನಾನ ಮಾಡೋದು ತೋರಿಸಿ ಯಾವ ಸೋಪ್ ಪೌಡ್ರ್ ಹಚ್ತೀರಿ ಅಂತೇಳಿ ತೋರಿಸ್ತೀನಿ ಮುಂದೆ, ಇನ್ನೂ ಸ್ವಲ್ಪ ದಿನ ಹೋಗಿ. ಋತ್ವಿಕ್, ರಕ್ಷಿತ್, ವಿರಾಜ್ ಅಂತ ಇಡಿ ಅಂತ. ವಿರಾಜ್ ಚಂದ ಐತಿ. ರಿಶಾನ್ ಅಕ್ಕ, ಸುಮಿತ್ರಾ ಅಕ್ಕ ಬೇಬಿ ಹೇಗಿದ್ದೀರಾ ಅಕ್ಕ, ಪ್ಲೀಸ್ ರಿಪ್ಲೈ ಮಾಡಿ ಅಂತ. ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಧ್ರುವನ್ ಅಂತ. ಧ್ರುವನ್ ಚಂದ ಐತಲ್ಲ. ಋತ್ವಿಕ್, ಆರ್ಯನ್, ಜಗ್ಗಿ ಜನ ಕಮೆಂಟ್ ಮಾಡಿರಿ ರಾಯನ್ ಅಂತ. ಸುಮಿತ್ರಾ ಅಕ್ಕ ವೇಟ್ ಲಾಸ್ ಮಾಡ್ಕೊಳ್ಳಿ ಅಂತ ಮಾಡ್ತೀನಪ್ಪ, ಈಗ ಮಾಡ್ತೀನಿ, ಇನ್ನೊಂದು 20 days ಏನೋ ಆಗಿಲ್ಲ. ಈಗಲೇ ಮಾಡಕ್ಕೆ ಹೋದ್ರ ಪಾಪುಗ. ಚೆನ್ನಾಗಿರ್ತೈತೆ. ರಘುನಂದನ್ ಅಂತ ಹೇಳಿ ನೀವು ಮಾತಾಡಿ. ಸುಸ್ತಾಯ್ತು ಗೈಸ್ ನನಗೆ. ವೇಟ್ ಲಾಸ್ ಆ್ಯಕ್ಚುಲಿ ಎಷ್ಟು ವೇಟ್ ಲಾಸ್ ಆಗಿದೆ ಅಂತ ಕಮೆಂಟ್ ಕೇಳಿದ್ರೆ ನಾನು ಕಮೆಂಟ್ ಮಾಡ್ತೀನಿ ನಿಮಗೆ. ಇನ್ನೂ ಮಾಡ್ತೀನಿ ನೆಕ್ಸ್ಟ್. ಗುರುರಾಜ್ ಚೆನ್ನಾಗಿತ್ತು ಗುರುರಾಜ್. ರಾಯರ್ ಇನ್ನೊಂದು ಹೆಸರು ಶಂಕು ಕರ್ಣ ಅಂತ. ಕರ್ಣ ಅಂತ ಇಡ್ಬೋದಿತ್ತು. ನೀನ್ ಕರ್ಣ ಅಂತ ಒಂದ್ಸಲ ಹೇಳಿದ್ನಿಲ್ಲಕ್ಕ, ಅಂದಿ ಅಂದೆ ಕರ್ಣ ಏನೋ ಒಂಥರ ಚಲೋ. ಕರ್ಣನೂ ಚೆನ್ನಾಗೈತಿ. ನೋಡಮ್ ತಡಿ, ವೇಟಿಂಗ್ ಲಿಸ್ಟ್ ಆಗಿದೆ. ಕರ್ಣ ಚೆನ್ನಾಗೈತಿ. ಶ್ರೀವತ್ಸ ಅದು ಇಷ್ಟ ಆಯ್ತು. ಶ್ರೀವರ ಇಷ್ಟ ಆಯ್ತು. ಪರಮ್ ಇಷ್ಟ ಆಯ್ತು. ರಘುವೀರ್ ಇಷ್ಟ ಆಯ್ತು. ರಘುನಂದನ್ ಇಷ್ಟ ಆಯ್ತು. ಇಡ್ಬೇಕಂತ, ಯಾಕಂದ್ರೆ ಗಣೇಶನ್ ಹೆಸರು ಅಂತದು, ಯಾಕಂದ್ರೆ ಬುಧವಾರ ಹುಟ್ಟೈತಲ್ಲ ಪಾಪು, ಅದಕ್ಕಂತ. ಇದು ನಿಮ್ಮ ಮನೇನಾ ಅಂತ. ನಮ್ಮನೆ ಅಂದ್ರೆ ಅರ್ಧಂಬರ್ಧ ಇದೆ ಗೈಸ್, ಇದು ಕಂಪ್ಲೀಟ್ ಆಗಿಲ್ಲ. ಇದ್ರೊಳಗೆ ಒಂದು ಹಾಲು, ಒಂದು ರೂಮ್ ಅಷ್ಟೇ ಐತಿ. ಇನ್ನು ಆ ಕಡೆ ಕಟ್ಟಿಸ್ಬೇಕು, ಅದಕ್ಕೆ ಪೆಂಡಿಂಗ್ ಅದ, ಬಂದಿಲ್ಲ. ಬರ್ತೀವಿ ಜಾಸ್ತಿ ಆ ಕಡೆ ಮನೆ ಒಳಗೆ ಭಾಳ ಇರೋದು. ವಿಶ್ವಿಕ್ ಅಂತ. ವಿಶ್ವಿಕಾ ಚಲೋ ಐತಿ, ಕರೆಯೋದು ಹೆಂಗ್ ಕರೀತಾರಂತ ಅದಕ್ಕೆ. ಹೌದು. ರಿಶ್ವಂತ್ ಅಂತ ಇಡಿ, ಶಾರ್ಟ್ ಆಗಿ ರಿಷಿ ಅಂತ ಕರೀರಿ. ಯುವರಾಜ್ ಓಂಕಾರ್ ಅಂದರ್ ಅವರು. ರಾಘವೇಂದ್ರ ಅಂತ ಇಡಿ ಅಂತ. ಜಾಸ್ತಿ ರಾಘವೇಂದ್ರ, ರಾಘವ್, ರಘುವರನ್ ಇವಕ್ಕೆ ಜಾಸ್ತಿ ಕಮೆಂಟ್ ಮಾಡಿ. ಡೈಲಿ ಮಾಡಿ ಅಕ್ಕ ಲಾಗ್ನ ಅಂತ ಮಾಡ್ಯಾರ. ರಘುವರನ್ ಅಂತ ಹೇಳ್ಯಾರ, ಅದು ಚೆನ್ನಾಗೈತೆ. ಚಂದ ಐತೆ. ನೋಡಮ್ ಲಾಸ್ಟಿಗೆ ಯಾವ ಸೆಲೆಕ್ಟ್ ಮಾಡ್ತೀವಿ, ವೇಟ್ ಮಾಡ್ರಿ ಗೈಸ್. ನಾಳೆ ಈವ್ನಿಂಗ್. ವೇಟ್ ಅಂತ ವೇಟಾ 72 ಆಗಿದ್ದೆ. ಕಮೆಂಟ್ ಮಾಡ್ರಿ ಗೈಸ್, ಇವಾಗ ಎಷ್ಟು ಆಗಿನಿ, ಎಷ್ಟು ಹೇಳಿದೀನಿ ಅಂತ ತೋರಿಸ್ತೀನಿ ನಿಮಗೆ, ವಿತ್ ಪ್ರೂಫ್ ತೋರಿಸ್ತೀನಿ. ಅಥರ್ವ ಅಂತ ಹೇಳ್ರಿ. ಅಥರ್ವ ಚಂದ. ಮತ್ತೆ ಪಾಪು ಹೇಗಿದೆ? ಭಗತ್ ಅಂತ ಇಡಿ ಅಕ್ಕ, ಚೆನ್ನಾಗಿದೆ. ಭಗತ್ ಸಿಂಗ್ ಆ ಥರ ಓದಿತ್ತು ಬಿಡಂಗ, ಇವಾಗ ಬಂದಿವಲ್ಲ ನಾವು. ಅಚ್ಯುತ ಇಸ್ ಗುಡ್ ಅಂತ. ರಾಘವ್ ಅಚ್ಚು ಅಂತ ಕರಿಬೋದಿತ್ತಲ್ಲ. ಅಕ್ಕ ಅಂಬಿ ಅಂತ ವಿರಾಟ್ ಅಂತ, ಅಥವಾ ಅಜಿತ್ ಅಂತ ಇಡ್ರಿ ಪ್ಲೀಸ್ ಟ್ರೈ ಮಾಡ್ತೀನಿ. ಅಕ್ಕ ರಾಘವ್ ಚೆನ್ನಾಗಿದೆ ಅಂತ. ರಾಘವ್ ಅಂದಾರ. ರಾಘವ್ ಜಾಸ್ತಿ ಕಮೆಂಟ್ ಬಂದವು, ರಘುವರನಿಗೆ ಕಮೆಂಟ್ ಬಂದವು. ಯಾಕಂದ್ರೆ ಈ ಕಡೆ ಯೂನಿಕ್ ಆಗಿನ ಸ್ವಲ್ಪ ಯೂನಿಕ್. ರಾಘವೇಂದ್ರ ಅಂತ ಇಡಿ, ನಿಮ್ಮ ಮಗನ ಮುಂದಿನ ಜೀವನಕ್ಕೆ ರಾಯರು ಕಾವಲಾಗ ಇರ್ತಾರ ಅಂತ. ಸರಿ, ಅದ್ರೊಳಗೆ ತುಂಬಾ ಒಳ್ಳೆ ಹುಡುಗಿ ಹಂಗಿಂಗಂದಾರ. ರೋಹಿತ್, ರಾಘವ್, ಆರವ್, ರಾಘವ್, ರಘುವೀರ್, ರಾಯನ್ ಅಂತಿಟ್ಟ. ಇಷ್ಟೇ ಅದು ಕಮೆಂಟ್. ಜಗ್ಗಿ ಕಮೆಂಟ್ಸ್ ಬಂದವಲ್ಲ. ರಿಪೀಟ್ ಹೆಸರೇ ಜಾಸ್ತಿ ಕಮೆಂಟ್ಸ್ ಮಾಡಿದ್ದಾರೆ. ರಾಘವಿಗೆ ಜಾಸ್ತಿ ಕಮೆಂಟ್ಸ್ ಬಂದವು. ರಾಘವಿಗೆ ಜಾಸ್ತಿ ಓಟ್ಸ್ ಬಂದವು ನೇಮಿಗೆ. ಮತ್ತೆ ರಾಯನಿಗೆ ಬಂದವು. ಪರಮ್ ಇಷ್ಟ ಆಯ್ತು ನನಗೊಂಥರ. ಕರ್ಣ ಇಷ್ಟ ಆಯ್ತು. ಕರ್ಣ ಎಷ್ಟು ಹಂಗ ಬರ್ತಾವಲ್ಲ, ಏನು ನೋಡ್ಬೇಕಂತಲ್ಲ. ಕರ್ಣ ಅಂದ್ರೆ ದೇವ್ರ ಹೆಸರು ಬರಲ್ಲ ಅನ್ಸುತ್ತಲ್ಲ. ನೋಡಮ್ಮ ಏನೋ ಒಟ್ಟು ಅದು ರಾಘವೇಂದ್ರ ಅವ್ರ ಸ್ವಾಮಿ. ಸಾರಿ ರೀ, ನಾನು ಅದಕ್ಕೆ ಒಂದು ಬೇರೆ ವಿಷಯಕ್ಕೆ ಅದೇನೋ ನೆನ್ಸ್ಕೊಂಡು ಅವಾಗಿಂದ ನಗಕಂತೀನಿ. ಮತ್ತೆ ಅದಕ್ಕೂ ಬೈದಿರಿ, ಎಷ್ಟು ನಗತ್ತೀರಿ ಅಂತ. ನಾನು ಬೈದಿ ನೋಡ್ರಿ, ಎದಕ್ಕೆ ನಗ್ತೀರಿ ಅಷ್ಟೇ. ಅದು ನೆನಪಾಗಕ್ಕೆ ಅಂದ್ಬಿಟ್ಟಿತ್ತು. ಮತ್ತೆ ಇದು ಮರ್ತು ಬಿಡಿ ಸ್ವಲ್ಪ.
ಓಕೆ, ನಾಳೆ ಹೆಸರಿಡೋ ಪ್ರೋಗ್ರಾಮ್ ಇದೆ ಗೈಸ್. ಯಾವ ತರ ಇಡ್ತೀವಿ, ಏನಾಗುತ್ತ ಮಾಡಕ್ಕಾಗುತ್ತ ಇಲ್ಲ, ಎಷ್ಟು ಮಾಡಕ್ಕಾಗುತ್ತ ಗೊತ್ತಿಲ್ಲ. ಇದು ಒಂದಿನ ಅಡ್ವಾನ್ಸೇ ಮಾಡೀವಿ. ನಿಮ್ಗೆ ನಾಳೆ ಅನ್ನಷ್ಟೇ ವಿಡಿಯೋ ಹಾಕ್ತೀನಿ ಗೈಸ್. ಓಕೆ, ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟು ಟೈಮ್ ಕೊಟ್ಟು ಕಮೆಂಟ್ ಮಾಡಿದ್ರು, ಒಂದು 200 ಮೇಲೆ ಕಮೆಂಟ್ ಮಾಡಿದ್ರು ಹೆಸರು ಅಲ್ಲ. ನಾನು ಇನ್ನೂ ವಿಡಿಯೋ ಹಾಕತ್ತಡನ ಎಷ್ಟು ಕಮೆಂಟ್ಸ್ ಮಾಡಿದ್ರು ವಿಡಿಯೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅವರಿಗೆಲ್ಲರಿಗೂ ನನಗೆ ಟೈಮ್ ಕೊಟ್ಟು ನೇಮ್ನ ಸಜೆಸ್ಟ್ ಮಾಡಿದ್ದಕ್ಕೆ. ನೀವು ವೇಟ್ ಮಾಡ್ತಾಯಿರ್ರಿ ಯಾವ ನೇಮ್ ಇಡ್ತೀವಿ ಅಂತೇಳಿ. ಫುಲ್ ಕ್ಯೂರಿಯಾಸಿಟಿ ಇರುತ್ತೆ ನಿಮಗೂ ಕೂಡ, ನನ್ನ ಸಬ್ಸ್ಕ್ರೈಬರ್ಸಿಗೆ. ವೇಟ್ ಮಾಡಿರಿ, ನಾಳೆ ಏನು ಹೆಸರು ಇಡ್ತೀವಿ ಏನು ಅಂತೇಳಿ ವಿಡಿಯೋ ಹಾಕ್ತೀನಿ. ಪ್ರಿಪ್ರೇಷನ್ ವಿಡಿಯೋ ಮಾಡೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ. ಫಸ್ಟ್ ನಾವು ಗಂಗಮ್ಮನ ಕಳಿಸಿ ಅದೇನೇನೋ ಇರ್ತಾವಲ್ಲ ಗೈಸ್, ಬಾವಿ ಪೂಜೆ ಮಾಡಿ ಅದೆಲ್ಲ ತೊಟ್ಲು ಪೂಜೆ ಮಾಡಿ ಆಮೇಲೆ ಸ್ಟೇಜ್ ಎಲ್ಲ ಕಡೆ ಎಲ್ಲ ಹೋಗ್ಬೇಕಂತ ಆ ಥರ ಪ್ಲ್ಯಾನಿಂಗ್ ಇರುತ್ತಲ್ಲ, ಆ ಥರ ಮಾಡ್ತಾಯಿದ್ದೀವಿ. ಓಕೆ, ವೇಟ್ ಮಾಡಿರಿ ಯಾವ ಹೆಸರು ಇಡ್ತೀವಿ ಅಂತೇಳಿ. ಎಂಡ್ ಮಾಡೋಣ. ಓಕೆ, ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀವಿ. ಹೀಗೆ ನಮ್ಮ ಬ್ಲಾಗ್ನ ನೋಡ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬಾಯ್ ಬಾಯ್.